ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮಾಧ್ಯಮಗಳನ್ನು ನಾನು ಯಾಕೆ ಅಷ್ಟೊಂದು ಬೈತೀನಿ ಅಂದರೆ ಇದೇ ಕಾರಣಕ್ಕೆ. ಇವತ್ತಿದೆಯಲ್ಲ ವಿಚಾರ, ಇದೇ ಕಾರಣಕ್ಕೆ ನಾನು ಅಷ್ಟೊಂದು ಬೈಯೋದು ಮತ್ತು ಸಾಕಷ್ಟು ಜನ ಉಗಿಯೋದು. ಬರೀ ಬೈಯೋದಲ್ಲ, ಕ್ಯಾಕರ್ಸ್ ಮಕ್ಕ ತುಂಬ ಉಗಿಯೋದು. ಇದಕ್ಕೇನೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಎಂಜಿಲು ಕಾಸು ತಿಂದುಬಿಟ್ಟು ಅಂದರೆ, ಕೊಲೆಗಡಕರನ್ನು, ಅತ್ಯಾಚಾರಿಗಳನ್ನು, ಅನಾಚಾರ ಮಾಡೋರನ್ನು ರಕ್ಷಣೆ ಮಾಡೋದಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ನೀಚಾತಿ ನೀಚ ಮಟ್ಟಕ್ಕೆ ಹೋಗಿದ್ದಾರೆ. ಅವರ ಮಿತಿ ಇತಿ ಎಲ್ಲವನ್ನು ಮೀರಿ ಈಗ ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ಸಹ ತಿರುಚುವ ಮೂಲಕ ಜನರಿಗೆ ಸುಳ್ಳು ಹಬ್ಬಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶನ ಕೇರೆ ಮಾಡ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ ಸುಳ್ಳು ಹೇಳ್ತಾ ಇದ್ದಾರೆ. ಅದರ ವಿರುದ್ಧ ಈಗ ದೂರು ಹೋಗಿದೆ. ಸುಪ್ರೀಂ ಕೋರ್ಟ್ನ CJI ಅವರಿಗೇನೆ ದೂರು ಹೋಗಿದೆ. ಜಸ್ಟಿಸ್ ಗವಾಯ್ ಅವರಿಗೆ ದೂರು ಹೋಗಿದೆ. ಮುಂದಿನ ಕ್ರಮ ಸುಪ್ರೀಂ ಕೋರ್ಟ್ ಏನು ಕೈಗೊಳ್ಳಬಹುದು? ಈ ಮಾಧ್ಯಮಗಳ ಮೇಲೆ ಬ್ಲ್ಯಾಕ್ಔಟಿನ ಪನಿಷ್ಮೆಂಟ್ ಕೊಡ್ತಾರಾ? ಕೆಲವು ಗಂಟೆಗಳು, ಕೆಲವು ನಿಮಿಷಗಳು ನಿಮ್ಮ ಚಾನಲ್ಗಳನ್ನು ಬ್ಲ್ಯಾಕ್ಔಟ್ ಮಾಡಿ ನೀವು ಅಯೋಗ್ಯರು ನೀವು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತಾ? ಅದಕ್ಕೆ ಕಾಯ್ದು ನೋಡಬೇಕು. ಸೊ ಅದರ ಬಗ್ಗೆನೇ ಒಂದಷ್ಟು ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾವ ಸುಪ್ರೀಂ ಕೋರ್ಟ್ ಆದೇಶವನ್ನು ಇವರು ತಿರುಚಿ ಜನರಿಗೆ ಸುಳ್ಳು ಬೊಗಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿರಬೇಕು, ಚಿನ್ನಯ್ಯ ಜೂನ್ ಹೊತ್ತಿಗೆ ಬಂದಿದ್ದ. ಈ ರೀತಿ ನಾನು ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ, ಅವುಗಳನ್ನು ತೋರಿಸ್ತೀನಿ ಬನ್ನಿ ಅಂತ. ಆ ಕಾರಣಕ್ಕಾಗಿ SIT ರಚನೆ ಆಯಿತು, ಎಲ್ಲವೂ ಆಯಿತು. ಆರಂಭದಲ್ಲಿ ಚಿನ್ನಯ್ಯ ತೋರಿಸಿದಂತಹ ಜಾಗಗಳಲ್ಲಿ ಹೆಚ್ಚಾಗಿ ಯಶಸ್ಸು ಸಿಗಲಿಲ್ಲ. ಸಾಕಷ್ಟು ಕಡೆ ಮೂಳೆಗಳು ಸಿಗಲಿಲ್ಲ, ಏನೂ ಸಿಗಲಿಲ್ಲ. 2 ಕಡೆ ಮಾತ್ರ ಸಿಕ್ಕಿದ್ವು ಅಂತ ಸ್ವತಃ ಗೃಹ ಮಂತ್ರಿಗಳು ಸದನದ ಒಳಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಿರಾಕರಿಸೋಕ್ಕಾಗಲ್ಲ. ಆದರೂ ಸಹ ಆನಂತರ ಬಂದಂತಹ ಸುದ್ದಿಗಳು ಚಿನ್ನಯ್ಯ ಡಬಲ್ ಗೇಮ್ ಆಡ್ತಿದ್ದಾನೆ ಅನ್ನುವಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟವು. ಯಾಕಂದರೆ ಅವನು ನಿಜವಾದಂತಹ ನಿಖರವಾದಂತಹ ಜಾಗಗಳನ್ನು ತೋರಿಸಲೇ ಇಲ್ಲ ಅನ್ನುವ ಆರೋಪಗಳು ಬಂತು. ಆ ನಂತರ ಆತ ಹೋಗಿ SIT ಮುಂದೆ ಕಣ್ಣೀರು ಹಾಕಿದ್ದಾನೆ, ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ. ಇದು ಷಡ್ಯಂತ್ರದ ಭಾಗವಾಗಿ ನನ್ನನ್ನು ಬಳಸ್ಕೊಂಡ್ರು, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಇದು ಅಂತೆಲ್ಲ ಹೇಳಿ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ ಅಂತ ಸಹ ಒಂದಷ್ಟು ಸುಳ್ಳು ಸುದ್ದಿಗಳನ್ನು, ನಿಜ ಸುದ್ದಿಗಳನ್ನು ಬೆರೆಸಿ ಹೇಳಿದ್ರು. ಆ ನಂತರ SIT ಕೋರ್ಟಿನ ಮುಂದೆ ಹೇಳ್ತು, ಆ ರೀತಿ ಷಡ್ಯಂತ್ರದ ಯಾವುದೇ ಕುರುಹು ನಮಗೆ ಸಿಗಲಿಲ್ಲ, ನಮಗೆ ಕಂಡು ಬಂದಿಲ್ಲ ಅಂತ SIT ಹೇಳ್ತು. ಸರ್ಕಾರಿ ವಕೀಲರು ಮಾತ್ರ ಇದು ಷಡ್ಯಂತ್ರ ಅಂತ ಕತೆ ಕಟ್ಟಿದ್ರು. ಅದಲ್ಲಿಗೆ ಇರಬೇಕಾದ್ರೆ ದಿಢೀರಂತ ಬಂಗ್ಲೆಗುಡ್ಡೆ ಅನ್ನುವಂಥ ಗುಡ್ಡೆಗೆಯಲ್ಲಿ ಸುಮಾರು ಮೂಳೆಗಳು, ಅಸ್ಥಿಪಂಜರಗಳು, ಮಾನವ ಅವಶೇಷಗಳು ಸಿಕ್ಕುವು. ವಿಠ್ಠಲ್ ಗೌಡ ಅವರ ಮೂಲಕ ಸಿಕ್ಕುವು. ವಿಠ್ಠಲ್ ಗೌಡ ಯಾರು? ಸೌಜನ್ಯ ಅವರ ಮಾವ. ಈ ಚಿನ್ನಯ್ಯ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಬುರುಡೆ ಹಿಡ್ಕೊಂಡು ಹೋಗಿದ್ನಲ್ಲ, ಆ ಬುರುಡೆಯನ್ನು ತಂದು ಕೊಟ್ಟಂತಹ ವ್ಯಕ್ತಿ ಅಂತ ಆತನನ್ನು ಸ್ಥಳ ಮಹಜರಿಗೆ ಬಂಗ್ಲೆಗುಡ್ಡೆಗೆ ತಗೊಂಡು ಹೋಗಿದ್ರು. ಆ ಮೊದಲನೇ ಬುರುಡೆ ಎಲ್ಲಿ ಸಿಕ್ತು ತೋರಿಸ್ಪಾಪ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಮೇಲ್ಭಾಗದಲ್ಲೇನೆ, ತುಂಬ ಅಗಿಯೋ ಕೆಲಸನೂ ಇಲ್ಲ, ಮೇಲ್ಭಾಗದಲ್ಲೇನೆ ಹೆಣಗಳು, ಮೂಳೆಗಳು, ಬುರುಡೆಗಳು ಎಲ್ಲವೂ ಕಾಣಿಸ್ಕೊಂಡ್ವು. ಅದರ ಪಕ್ಕದ ಗುಡ್ಡದಲ್ಲೂ ಇದೆ ಅನ್ನುವಂತಹ ಫೋಟೋಗಳನ್ನು BLR ಪೋಸ್ಟ್ ಅನ್ನುವಂತಹ ವೆಬ್ಸೈಟ್ ಪ್ರಕಟ ಮಾಡಿತು. ಇಷ್ಟೆಲ್ಲ ಆದ ನಂತರ ಇಷ್ಟು ದಿನ ಏನೂ ಸಿಗಲಿಲ್ಲ ಅನ್ನೋರಿಗೆ ಹಲ್ಲು ಮುರಿದೋಯ್ತಲ್ಲ. ಈ ಎಂಜಲು ಮಾಧ್ಯಮಗಳಿಗೆ ಏನೂ ಸಿಗಲಿಲ್ಲ ಅನ್ನೋದಕ್ಕೆ ಏನೂ ಆಧಾರ ಸಿಗಲಿಲ್ವಲ್ಲ, ಇಷ್ಟೊಂದು ಸಿಗ್ತಾ ಇದೆಯಲ್ಲ, ಏನಾದರೂ ಮಾಡಿ ಹೊಸದಾಗಿ ಏನಾದರೂ ಹುಟ್ಟಾಕಬೇಕು, ಈ ಹಿನ್ನಡೆ ಮಾಡಬೇಕು ಈ ಹೋರಾಟಕ್ಕೆ, SITಯನ್ನು ಹೇಗಾದರೂ ಮಾಡಿ ಬಂದ್ ಮಾಡಿಸ್ಬೇಕು ಅಂತ ದೊಡ್ಡ ಸುಳ್ಳನ್ನು ತಗೊಂಡು ಬಂದರು. ಅದು ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರುಚುವ ಮೂಲಕ ಅದನ್ನು ಮಾಡೋಕ್ಕೆ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ಕಪಾಳಕ್ಕೆ ಬಾರಿಸೋವರೆಗೂ ಮಾಡ್ತಾರೆ ಅನಿಸುತ್ತೆ. ಅದನ್ನು ಏನು ಮಾಡಿದ್ರು? ಮೇ 5, 2025 ಚಿನ್ನಯ್ಯ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿ ಹಾಕಿದ್ದ. ಅಂದರೆ ಧನಂಜಯ ಅನ್ನುವಂಥ ವಕೀಲರ ಮೂಲಕ ಹಾಕಿರುವಂಥದ್ದು. ಏನಂತ? ಧರ್ಮಸ್ಥಳದಲ್ಲಿ ಕಳೆದ 20 ವರ್ಷಗಳಿಂದ 1995ರಿಂದ ಹಿಡಿದು ಸುಮಾರು ಹೆಣಗಳನ್ನು ನಾನು ಹುತ್ತಿಟ್ಟಿದ್ದೀನಿ, ಅದರ ತನಿಖೆಗೆ ಆದೇಶ ಕೊಡಿ ಅಂತ. ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿತು. ಏನಂತ ವಜಾ ಮಾಡಿತ್ತು ವಾಸ್ತವದಲ್ಲಿ? ಮತ್ತು ಈ ಎಂಜಲು ಮಾಧ್ಯಮಗಳು ಅವನು ಯಾವೊಂದೋ ಕಾಸು ನೆಕ್ಕಿ ಅವನ ಋಣ ತೀರಿಸೋದಕ್ಕೆ, ಅವನು ಮಾಡಿರುವ ಅನಾಚಾರಗಳನ್ನು ಮುಚ್ಚಿಡೋದಕ್ಕೆ ಗೋಧಿ ಮಾಧ್ಯಮಗಳು
ಏನು ಹೇಳಿದ್ವು ಅದನ್ನು ಸಹ ಹೇಳ್ತೀನಿ. ಮೊದಲಿಗೆ ವಾಸ್ತವ ತಿಳ್ಕೊಂಬಿಡೋಣ. ಏನು ಹೇಳ್ತು ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡುವಾಗ? 2 ಕಾರಣಗಳನ್ನು ಕೊಡ್ತು. ಒಂದು, ಈ ಘಟನೆಗಳು ನಡೆದು ಬಹಳ ವರ್ಷ ಆಗೋಗಿದೆ, ಈಗ ಯಾಕೆ ಬಂದಿದ್ದೀರಿ ಅನ್ನೋದು. ಎರಡನೇದು, ಇಲ್ಲಿ ಯಾವುದೇ ಕೇಸ್ ಇಲ್ಲ, FIR ಇಲ್ಲ, ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನೀವು ಹೋಗಿ ಕೆಳಗಡೆ ನ್ಯಾಯಾಲಯ, ಕೆಳ ನ್ಯಾಯಾಲಯಕ್ಕೆ ಹೋಗಿ, ಹೈಕೋರ್ಟ್ಗೆ ಹೋಗಿ ಅಲ್ಲೇ ಅರ್ಜಿ ಹಾಕಿ, ಇಲ್ಲೇ ಯಾಕೆ ಬಂದಿದ್ದೀರಿ ಸೀದಾ ಅಂತ ಅಂದ್ಬಿಟ್ಟು ಅದು ವಿಚಾರಣೆಗೆ ಯೋಗ್ಯ ಅಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ಅಥವಾ ಆ ಅರ್ಜಿಯನ್ನು ವಜಾ ಮಾಡ್ತು. ಅದನ್ನು ಹಿಡ್ಕೊಂಡಿರುವಂಥ ಈ ಒಂದು ಎಂಜಲು ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರುಚಿ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾವೆ ಮೊನ್ನೆಯಿಂದ. ಏನಂತ? ಸುಪ್ರೀಂ ಕೋರ್ಟ್ ಅವತ್ತೇ ಹೇಳಿಬಿಟ್ಟಿತ್ತು, ಇದು ತನಿಖೆಗೆ ಅರ್ಹವಾದಂಥ ಪ್ರಕರಣ ಅಲ್ಲ. ಆದರೂ ಸಹ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ. ಬುರುಡೆ ಗ್ಯಾಂಗ್ಗೆ ಅವತ್ತಿಗೆ ಬುರುಡೆಗೆ ಹೊಡೆದಿದ್ರು ಸುಪ್ರೀಂ ಕೋರ್ಟ್, ಉಗಿದಿದ್ರು, ಕ್ಯಾಕರ್ಸ್ ಉಗಿದಿದ್ರು, ಬೈದಿದ್ರು, ವಜಾ ಮಾಡಿ ಬಿಸಾಕಿದ್ರು. ಆದರೂ ಸಹ ರಾಜ್ಯದ ಜನರಿಂದ ಅದನ್ನು ಮುಚ್ಚಿಟ್ಟು ರಾಜ್ಯ ಸರ್ಕಾರ SIT ತನಿಖೆ ಮಾಡ್ತಾ ಇದೆ. ಇವರೆಲ್ಲರೂ ಹೋರಾಟ ನಡೆಸ್ತಿದ್ದಾರೆ. ಸುಪ್ರೀಂ ಕೋರ್ಟೇ ಹೇಳಿದೆ ಅಲ್ಲಿ ಏನೂ ನಡೆದಿಲ್ಲ ಅಂತ ಇವರು ಅದನ್ನು ತಿರ್ಚಿದ್ರು. ಎಂಥ ಹಲ್ಕಟ್ಟುಗಳು ನೋಡಿ ಈ ಮಾಧ್ಯಮಗಳು. ಯಾವ ಮಟ್ಟಕ್ಕೆ ಎಂಜಿಲ್ ನೆಕ್ಕಿದ್ದಾರೆ, ಯಾವ ಮಟ್ಟಕ್ಕೆ ಎಂಜಿಲನ್ನು ರುಚಿ ನೋಡಿದ್ದಾರೆ ನೋಡಿ ಇವರು. ಎಷ್ಟಕ್ಕೆ ಮಾರಾಟ ಆಗಿರಬಹುದು ಇವರೆಲ್ಲ. ಎಂಥ ಹೊಲಸು ಮನಸ್ಥಿತಿ ಇವರು. ಇವರ ಮನೆ ಹೆಣ್ಣುಮಕ್ಕಳೇನಾದರೂ ಧರ್ಮಸ್ಥಳದಲ್ಲಿ ಆ ರೀತಿಯಾಗಿ ಅರವೆತ್ತಲೆ ಹೆಣಗಳಾಗಿ ಸಿಕ್ಕಿದ್ರೆ ಇವರಿಗೆ ಗೊತ್ತಾಗ್ತಿತ್ತು ಅದರ ನೋವೇನು ಅಂತ. ಸಾಮಾಜಿಕ ಜವಾಬ್ದಾರಿ ಇಲ್ಲ, ತಮ್ಮನ್ನು ತಾವು ಮಾರ್ಕೊಂಡ್ಬಿಟ್ಟಿದ್ದಾರೆ. ಒಂದು ದುಡ್ಡಿಗೆ ಮಾರ್ಕೊಂಡಿದ್ದಾರೆ, ಇನ್ನೊಂದು ಧರ್ಮದ್ವೇಷದಲ್ಲಿ ಈ ರೀತಿಯಾದಂಥದ್ದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅಂಥ ಅನಿಷ್ಟ ಎಂಜಲು ಮಾಧ್ಯಮಗಳು ಈ ರೀತಿ ಸುದ್ದಿಯನ್ನು ತಿರುಚಿ, ಸುಪ್ರೀಂ ಕೋರ್ಟ್ ಆದೇಶವನ್ನು ತಿರುಚಿ ಸುದ್ದಿಗಳನ್ನು ಮಾಡ್ತಾ ಇದ್ದಾವೆ. ಇದರ ವಿರುದ್ಧ ಕರ್ನಾಟಕದಿಂದ ಅಲ್ಲ, ಗುಜರಾತ್ನಿಂದ ಒಬ್ಬರು ದೂರು ಸಲ್ಲಿಸಿದ್ದಾರೆ. ಸೀದಾ ಮುಖ್ಯ ನ್ಯಾಯಮೂರ್ತಿ ಗವಾಯ್ ಅವರಿಗೇನೆ ದೂರು ಸಲ್ಲಿಸಿದ್ದಾರೆ. ನೋಡಿ ಸ್ವಾಮಿ, ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರುಚಿ ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ, ಇವರ ಮೇಲೆ ಕ್ರಮ ಕೈಗೊಳ್ಳಿ. ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆಗೆ ಬೇರೆ ರೀತಿಯಾದಂತಹ ಭಾವನೆಗಳು, ಅರ್ಥಗಳು ಬಂದುಬಿಡ್ತವೆ ಅಥವಾ ಪ್ರಭಾವ ಬೀರುತ್ತೆ. ಇದರ ಬಗ್ಗೆ ಮಾಧ್ಯಮಗಳನ್ನು ನೀವು ತರಾಟೆಗೆ ತೆಗೆದುಕೊಳ್ಳಬೇಕು, ಕ್ರಮ ಕೈಗೊಳ್ಳಬೇಕು ಮಾಧ್ಯಮಗಳ ವಿರುದ್ಧ ಅಂತ ಹೇಳಿ ದೀಪಕ್ ಖೋಸ್ಲಾ ಅನ್ನುವಂಥವರು ಗುಜರಾತ್ನವರು, ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಕಾದು ನೋಡಬೇಕು. ಯೂಶ್ವಲ್ ಆಗಿ ಈ ರೀತಿಯ ಸನ್ನಿವೇಶಗಳಲ್ಲಿ ಆ ಚಾನಲ್ಗಳಿಗೆ ಛೀಮಾರಿ ಹಾಕಿ ಸುಪ್ರೀಂ ಕೋರ್ಟ್ ಬ್ಲ್ಯಾಕ್ಔಟ್ ಪನಿಷ್ಮೆಂಟ್ ಅಂತ ಕೊಡುತ್ತೆ. ಕೆಲವು ನಿಮಿಷನೋ, ಕೆಲವು ಗಂಟೆನೋ, ಕೆಲವು ದಿನಾನೋ ನಿಮ್ಮ ಚಾನಲನ್ನು ಕಪ್ಪು ಮಾಡಿ ತೋರಿಸಿ, ಏನು ಪ್ರಸಾರ ಮಾಡಬೇಡಿ, ಬ್ಲ್ಯಾಕ್ ಮಾತ್ರ ಬರಬೇಕು ಮತ್ತು ಕ್ಷಮೆ ಕೇಳಬೇಕು. ನಾವು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ, ಅದಕ್ಕೆ ಕ್ಷಮೆ ಕೇಳ್ತೀವಿ ಅಂತ ಹೇಳಿ ಅವರ ಟಿವಿಯಲ್ಲಿ ಅವರು ಕ್ಷಮೆ ಕೇಳಬೇಕು. ಈ ರೀತಿಯ ಪನಿಷ್ಮೆಂಟ್ಗಳನ್ನು ಈ ಹಿಂದೆ ಸಾಕಷ್ಟು ವಿಚಾರಗಳಲ್ಲಿ ಚಾನಲ್ಗಳಿಗೆ, ಸುದ್ದಿ ಮಾಧ್ಯಮಗಳಿಗೆ ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ಕೋರ್ಟ್ಗಳು ಕೊಟ್ಟಿದ್ದಾವೆ. ಸೊ ಈಗ ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ತಿರುಚಿರುವಂತಹ ಆರೋಪ ಎದುರಿಸ್ತಾ ಇರುವಂತಹ ಈ ಎಂಜಲು ಮಾಧ್ಯಮಗಳಿಗೆ ಅದೇ ರೀತಿಯಾದಂತಹ ಪನಿಷ್ಮೆಂಟ್ ಸಿಗುತ್ತಾ? ವಿ ನೀಡ್ ಟು ವೇಟ್ ಆ್ಯಂಡ್ ವಾಚ್. ಆದರೆ ಅದೇನೇ ಇರಲಿ, ಇವರ ಧೈರ್ಯ ಮೆಚ್ಚಬೇಕು, ಈ ಎಂಜಲು ಮಾಧ್ಯಮಗಳ ಧೈರ್ಯ ಮೆಚ್ಚಬೇಕು. ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರುಚಿ ಜನರಿಗೆ ಸುಳ್ಳು ಹೇಳ್ತಾರಲ್ಲ, ಅದಕ್ಕೆ ಮೆಚ್ಚಬೇಕು. ಅಷ್ಟು ಧೈರ್ಯ ಹೇಗೆ ಬಂತು? ಅಷ್ಟು ಧೈರ್ಯ ಅಂದರೆ ಆ ಮಟ್ಟದಲ್ಲಿ ಎಂಜಲು ನೆಕ್ಕಿರ್ತಾರೆ. ಆ ಎಂಜಲು ಅಷ್ಟು ದೊಡ್ಡ ಮಟ್ಟದಾಗಿರುತ್ತೆ. ಇಷ್ಟು ದೊಡ್ಡ ರಿಸ್ಕ್ಗೆ ಪ್ರತಿಫಲವಾಗಿ ದೊಡ್ಡ ಮಟ್ಟದಲ್ಲಿ ಎಂಜಲ್ ಸಿಕ್ಕಿರುತ್ತೆ. ಹಾಗಾಗಿ ಆ ಧೈರ್ಯ ಬರುತ್ತೆ. ನಾವು ರಿಸ್ಕ್ ತಗೋಬೋದು, ಅಷ್ಟು ದೊಡ್ಡ ಎಂಜಲ್ ಸಿಗ್ತಾ ಇದೆಯಲ್ಲ, ವಿ ವಿಲ್ ಟೇಕ್ ಇಟ್ ಅಂತ ತಗೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಮುಂದಿನ ನಡೆ ಸುಪ್ರೀಂ ಕೋರ್ಟ್ ಕಡೆನೇ ಇರುತ್ತೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ನಿರ್ಧಾರಗಳು, ತೀರ್ಪುಗಳು, ಆದೇಶಗಳು ಬಂದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.